ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. KA ಕಡೆಯಿಂದ ಮತ್ತೊಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ. UG CET 2024ಕ್ಕೆ ಸಂಬಂಧಿಸಿದಂತೆ UG ನೀಟ್ ಅನ್ನು ಮಾತ್ರ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳಿಗೆ CET ಪ್ರವೇಶ ಪತ್ರ ಡೌನ್ಲೋಡ್ ಆಗುವುದಿಲ್ಲ. ಸದರಿ ಅಭ್ಯರ್ಥಿಗಳಿಗೆ ನೀಟ್ ಸೀಟ್ ಹಂಚಿಕೆಯಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. ಯಾವ್ಯಾವ ಸ್ಟೂಡೆಂಟ್ಸು ಅಪ್ಲಿಕೇಶನ್ ಟೈಮಲ್ಲಿ UG ನೀಟ್ ಅಷ್ಟೇ ಸೆಲೆಕ್ಟ್ ಮಾಡಿರ್ತಾರೋ ಅವ್ರಿಗೆ CET ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುವುದಿಲ್ಲ. ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ನೀವು ಪ್ಯಾನಿಕ್ ಆಗೋ ಅವಶ್ಯಕತೆಯೂ ಇಲ್ಲ, ಯಾವುದೇ ರೀತಿಯ ಗೊಂದಲಗಳು ಇಲ್ಲಿ ಬೇಡ. ಯಾಕಂದರೆ ನೀವು ನೀಟ್ ಮಾತ್ರ ಸೆಲೆಕ್ಟ್ ಮಾಡಿರ್ತೀರ. ನೀಟ್ ಎಕ್ಸಾಮ್ ಅಟೆಂಡ್ ಆಗಿ ನೀಟ್ ಸ್ಕೋರ್ನ ನೀವು KA ಮುಂದೆ ಲಿಂಕ್ ಬಿಟ್ಟಾಗ ಅದನ್ನ ಅಪ್ಡೇಟ್ ಮಾಡಿ ನೀವು ನೀಟ್ ಆಪ್ಷನ್ ಎಂಟ್ರಿಗೆ ನೀಟ್ ಕಾಲೇಜಸ್ ಇದು ಮಾಡೋದಕ್ಕೆ ನಿಮಗೆ KA ಕಡೆಯಿಂದ ಅವಶ್ಯವಾಗಿ ಅವಕಾಶವಿರುತ್ತದೆ. ಸೊ ಈಗ ಯಾರು